ಅಕ್ಕನ ಬಗ್ಗೆ ಗೊತ್ತಾಗಬೇಕು ಅಂತ ಇದ್ರೆ ಎಲ್ಲೂ ಸ್ಕಿಪ್ ಮಾಡದೆ ವ್ಲಾಗ್ನ ನೋಡಿ ಅಂತ ಕೇಳ್ಕೊತೀನಿ. ನಿಮ್ಗೆ ಅಕಸ್ಮಾತ್ ತುಂಬಾ ಡ್ಯೂರೇಷನ್ ಆಯಿತು ಅಂದರೆ ಯು ಕ್ಯಾನ್ ಫಾಸ್ಟ್ ಫಾರ್ವರ್ಡ್. ಸೊ ಫಾಸ್ಟ್ ಫಾರ್ವರ್ಡ್ ಮಾಡಿ 1x 1.5x 2x ಆ ಥರ ಕೂಡ ನೋಡ್ಬೋದು ನಿಮಗೆ. ಸೊ ನೋಡಿ ಆ ಥರ. ಆಮೇಲೆ ದೇವರ್ಸಿ ಲೋಫರ್ ಅಂತೆಲ್ಲ ಬೈತಾ ಇದೆ. ಎಲ್ರಿಗೂ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವ್ಲಾಗ್ ತುಂಬಾ ಸ್ಪೆಷಲ್ ಆಗಿರುತ್ತೆ. ಸ್ಪೆಷಲಿ ನನಗೆ ನಮ್ಮ ಅಮ್ಮ ಅಪ್ಪನಿಗೆ ತುಂಬ ಸ್ಪೆಷಲ್ ಆಗಿರುತ್ತೆ. ಯಾಕೆ ಅಂತಂದರೆ ಇವತ್ತು ನನ್ನ ಅಕ್ಕನ ಬರ್ತಡೇ. ಸೊ ಎಲ್ಲರೂ ಅವಳಿಗೆ ವಿಶ್ ಮಾಡಿ ಆಯಿತಾ. ಅವಳ ಹೆಸರು ಪವಿತ್ರ ಅಂತ ಅಂದ್ಬಿಟ್ಟು. ಸೊ ಎಲ್ಲರೂ ಅವಳಿಗೆ ಬರ್ತಡೇ ವಿಶ್ ಮಾಡಿ. ಅವಳು ಇದ್ದಿದ್ರೆ ಅವಳಿಗೆ 30 ಇಯರ್ಸ್ ಆಗ್ತಿತ್ತು. ಅವಳು ಹೋಗಿ 5 ಇಯರ್ಸ್ ಆಗ್ತಾ ಬಂತು. ಈ ಸೆಪ್ಟೆಂಬರ್ ಬಂದರೆ 5 ಇಯರ್ಸ್ ಆಗುತ್ತೆ. 5 ಇಯರ್ಸ್ ನನಗೆ 5 ಡೇಸ್ ಥರ ಇದೆ. ಆ್ಯಂಡ್ ಅವಳಿಗೆ ಏನಾದರೂ ಲೈಕ್ ಸಣ್ಣದಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ತುಂಬಾ ದೊಡ್ಡದು ಅಂತ ಅನ್ಸುತ್ತೆ, ಬಿಕಾಸ್ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಈ ಥರ. ಆ್ಯಂಡ್ ಅವಳು ಇದ್ದಾಗ ನನ್ನ ಪುಟ್ಟು ಪಾಪು ಥರ ನೋಡ್ಕೊಂಡಿದ್ದಾಳೆ. ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ, ಬಿಕಾಸ್ ನನ್ನ ಕೆಲಸ ಇಲ್ಲದೆ ಕೂತಿದ್ದೆ ಮನೇಲಿದ್ದಾಗ. ನನಗೆ ಬೇಕಿದ್ದು ಕಂಡಿದ್ದು ಎಲ್ಲ ಕೊಡಿಸ್ತಾ ಇದ್ಲು, ನಮ್ಮ ಮನೆಗಾಗಲಿ ನನಗಾಗಲಿ ಅಮ್ಮ ಅಪ್ಪಂಗಾಗಲಿ. ಬಿಕಾಸ್ ಶಿ ಇಸ್ ವೆರಿ 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 ಸ್ಟ್ರಾಂಗ್ ಗರ್ಲ್ ನಾನು ನೋಡ್ದಂಗೆ. ಆ್ಯಂಡ್ ತುಂಬ ಕಲ್ತಿದ್ದೀನಿ ಅವಳಿಂದ ನಾನು. ಅವಳಿದ್ದಾಗ ನನಗೆ ಏನೂ ಕಲಿಯೋಕ್ಕಾಗಿರಲಿಲ್ಲ. ಅವಳು ಹೋದಾಗ ಅವಳ ವಿಚಾರಗಳನ್ನ ಅಳವಡಿಸ್ಕೊಂಡಿದ್ದೀನಿ ನಾನು, ಈ ಥರ ಇರಬೇಕು ಹಿಂಗಿರಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ವ್ಲಾಗ್ನ ಎಲ್ಲೂ ಮಿಸ್ ಮಾಡಿದೆ ನೋಡಿ, ಬಿಕಾಸ್ ಅವಳ ಬಗ್ಗೆ ನನ್ನ ಬಗ್ಗೆ ಲೈಕ್ ನಾವಿಬ್ಬರು ಹೇಗಿದ್ವಿ ಅಂದ್ಬಿಟ್ಟು ಸಣ್ಣ ಸಣ್ಣ ವಿಚಾರಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಆ್ಯಂಡ್ ಅದೇ ಆಗಲೇ ಹೇಳ್ದಂಗೆ ನನಗೆ ಬೇಕಿದ್ದು ಕಂಡಿದ್ದು ಎಲ್ಲ ಕೊಡಿಸ್ತಾ ಇದ್ಲು. ನನ್ನ ಕೈಲಿ ಏನೂ ಕೊಡ್ಸೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಇವತ್ತು ಅವಳು ಏನೇ ಕೇಳಿದ್ರು ಕೊಡಿಸೋ ತಾಕತ್ತು ನನಗಿದೆ, ಆ ಶಕ್ತಿ ನನಗಿದೆ, ಆ ಭಗವಂತ ನನಗೆ ಕೊಟ್ಟಿದ್ದಾನೆ. ಆದರೆ ಅವಳೇ ಜೊತೆಲಿಲ್ಲ. ಫಿಸಿಕಲಿ ಮೆಂಟಲಿ ಡೆಫಿನೆಟ್ಲಿ ಅವಳ ಜೊತೆ ಇದ್ದಾಳೆ. ಐ ಕ್ಯಾನ್ ಸೆನ್ಸ್, ಐ ಕ್ಯಾನ್ ಫೀಲ್, ಐ ಕ್ಯಾನ್ ಸಿ. ಸೊ ನನಗೆ ಆ ಥರ ಎಲ್ಲ ಅನುಭವಗಳು ಆಗಿದೆ ಅವಳ ಜೊತೆ ಆ ಥರ. ಆ್ಯಂಡ್ ಈ ವ್ಲಾಗ್ನ ಮಿಸ್ ಮಾಡಿದೆ ನೋಡಿ ಆಯಿತಾ. ಅವಳು ಹೇಗಿದ್ಲು, ಅವಳು ಏನು ಮಾಡ್ತಿದ್ಲು, ಅವಳು ಎಲ್ಲಿ ಕೆಲಸ ಮಾಡ್ತಿದ್ಲು ಎಲ್ಲ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಅದನ್ನು ಮಾತ್ರ ಹೇಳೋಕ್ಕೆ ಸಾಧ್ಯ ನನಗೆ, ಬಿಕಾಸ್ ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಕೇಳ್ತಾ ಇದ್ರಿ ಅವಳು ಹೇಗೆ ಹೋದ್ಲು ಅಂತ. ಪ್ರಾಮಿಸ್ ಮಾಡಿ ಹೇಳ್ತೀನಿ, ನನಗೆ ಆ ಶಕ್ತಿ ಇಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಒಬ್ಬರು ಹೇಗೆ ಜೀವ ಬಿಟ್ಟರು ಅನ್ನೋದನ್ನು ಹೇಗೆ ಹೇಳೋದು ನಂಗೆ ಖಂಡಿತ ಆಗಲ್ಲ. ಆ್ಯಂಡ್ ದಯವಿಟ್ಟು ಅದ್ರ ಬಗ್ಗೆ ಲೈಕ್ ಕ್ಷಮೆ ಇರಲಿ, ನನ್ನ ಕೈಲಿ ಹೇಳೋಕ್ಕಾಗಲ್ಲ. ಆ್ಯಂಡ್ ನೀವು ಅದನ್ನು ಮರ್ತ್ಬಿಡಿ. ಜಸ್ಟ್ ನನಗೊಬ್ರು ಅಕ್ಕ ಇದ್ರು, ಇವಾಗ ಅವ್ರಿಗಿಲ್ಲ ಅಂತ ಅಂದ್ಕೊಳ್ಳಿ. ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದು, ಅಂದರೆ ಅವ್ರಿಗೆ ಏನೋ ಆಗಿ ಹೋಗಿದೆ ಅಂತ ಅಂದ್ಕೊಂಡ್ಬಿಟ್ಟು ಅದನ್ನು ಬಿಟ್ಬಿಡಿ. ಬಟ್ ಅವ್ರಿಲ್ಲ ಅಂತ ಮಾತ್ರ ಗೊತ್ತಿರಲಿ ನಿಮ್ಗಳಿಗೆ. ಆ್ಯಂಡ್ ಅಮ್ಮ ಬರ್ತಾರೆ, ಈಗ ಅಂಗಡಿಗೆ ಹೋಗಿದ್ದಾರೆ. ಸೊ ನಾನು ಅಮ್ಮ ಮತ್ತು ಅರ್ಪಿತಾ ಚಿನ್ನಿ ಎಲ್ಲ ಬರ್ತಾರೆ. ಎಲ್ಲಿ ಹೋಗ್ತಿದ್ದೀವಿ ಅಕ್ಕಂಗೋಸ್ಕರ ಏನು ಮಾಡ್ತಿದ್ದೀನಿ ಅಂತ ನಿಮ್ಮನ್ನು ಕರ್ಕೊಂಡು ಹೋಗಿ ತೋರಿಸ್ತೀನಿ. ಸೊ ಜೊತೆಲಿ ಬನ್ನಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ನನ್ನ ಅಕ್ಕನ ತುಂಬ ಇಷ್ಟಪಟ್ಟಿದ್ವಿ, ಚಾಟ್ GPT ನೋಡಿ ಹೇಳ್ತಿದ್ವಿ ತುಂಬ ಲಕ್ಷಣವಾಗಿದ್ದಾರೆ ಅಂತ. ಖಂಡಿತವಾಗ್ಲೂ ತುಂಬ ಲಕ್ಷಣವಾಗಿದ್ಲು. ನನಗೆ ಖುಷಿ ಆಗೋದು. ಅವಳಿಗೂ ಫುಲ್ ಮೊಡವೆ ಎಲ್ಲ ಇತ್ತು ಆಯಿತಾ. ಅವಳು ಯಾವಾಗಲೂ ಹೇಳೋಳು, ಬಿಡೆ ಇದ್ರೆ ಏನಂತೆ, ಬಿಡೆ ಅಂತ ಅನ್ನೋಳು. ಸೊ ಅದನ್ನು ಅವಳಿಂದನೇ ಕಲ್ತಿದ್ದು ನಾನು. ಆ್ಯಂಡ್ ಅವಳು ತುಂಬ ಸ್ಟ್ರಾಂಗ್ ಆಗಿದ್ಲು. ಆ್ಯಂಡ್ ಒಂಥರ ಏನಂತಾರೆ, ಫೈಟರ್ ಆಫ್ ದಿ ಫ್ಯಾಮಿಲಿ ಅಂತೆಲ್ಲ ಆ ಥರ ನಮ್ಮ ಅಕ್ಕನೇ ಪಿಲ್ಲರ್ ಆಗಿದ್ದು ನಮ್ಮ ಫ್ಯಾಮಿಲಿಗೆ ಒನ್ ಟೈಮಲ್ಲಿ. ಆ್ಯಂಡ್ ಈ ವ್ಲಾಗ್ನ ಮಿಸ್ ಮಾಡಿದೆ ನೋಡಿ. ಅವಳ ಬಗ್ಗೆ ನಾನು ಲೈಕ್ ಎಷ್ಟೊಂದು ವಿಚಾರ ಶೇರ್ ಮಾಡ್ಕೊಳ್ತೀನಿ, ಅಂದರೆ ಗುಡ್ ಮೆಮರೀಸ್ನ ಶೇರ್ ಮಾಡ್ಕೊಳ್ತೀನಿ ನಿಮ್ಮೊಟ್ಟಿಗೆ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅಕ್ಕ. ಅವಳ ಅಕ್ಕ ಅಂತಲೇ ಕರಿತಾ ಇದ್ದೆ, ಚಿಕ್ಕ ವಯಸ್ಸಿಂದನೂ ಅಕ್ಕ ಅಂತಲೇ ಕರಿತಿರೋದು. ಯಾವತ್ತಾದರೂ ಹೆಸರಿಟ್ಟು ಪವಿ ಅಂತ ಸುಮ್ಮನೆ ತಮಾಷೆಗೆ ರೇಗ್ಸಕ್ಕಿರೋದು ಕರೆದ್ರೆ ಹೊಡೆಯೋಳು. ನಮ್ಮಮ್ಮ ಹೊಡೆಯೋರು, ಸ್ಪೆಷಲಿ ಅಂತ ಗದ್ರೋರು. ಸೊ ಚಿಕ್ಕ ವಯಸ್ಸಿಂದನೂ ಅಕ್ಕ ಅಂತಲೇ ಕರೆದೆ ಅಭ್ಯಾಸ ನನಗೆ. ಯಾಕಂದರೆ ಆದರೆ ಅಕ್ಕ ಅಂತ ಕರಿತಿದ್ದೆ, ಹೊಗೆ ಬಾರೆ ಅಂತಿದೆ. ಆಮೇಲೆ ಬೇವರ್ಸಿ ಲೋಫರ್ ಅಂತೆಲ್ಲ ಬೈತಾ ಇದ್ದೆ. ಅವಳು ಬೈತಿದ್ಲು, ನಾನು ಬೈತಿದ್ದೆ. ಸೊ ಅಕ್ಕ ಆಸ್ ಎ ಎಮೋಷನ್ ಫಾರ್ ಮೀ. ಸೊ ಯಾವಾಗಲೂ ಅಕ್ಕ ಅಂತಲೇ ಕರಿತಿದ್ದೆ. ಅದಕ್ಕೆ ನಾನು ಡಾಲರ್ನ ಕೂಡ ಅಕ್ಕ ಅಂತಲೇ ಮಾಡಿಸ್ಕೊಂಡಿದ್ದು. ಇಲ್ಲಾಂದರೆ ನಾನು ಪವಿತ್ರನೋ ಪವಿ ಅಂತ ಏನಾದರೂ ಮಾಡಿಸ್ಕೋಬೋದಾಗಿತ್ತು. ಸೊ ಅಕ್ಕ ಆಸ್ ಎ ಸ್ಪೆಷಲ್ ವರ್ಡ್, ಹಂಗಾಗಿ ನಾನು ಅಕ್ಕ ಅಂತ ಡಾಲರ್ ಮಾಡಿಸ್ಕೊಂಡಿದ್ದು. ಸೊ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಎಲ್ಲೂ ಸ್ಕಿಪ್ ಮಾಡಿದೆ, ವ್ಲಾಗ್ನ ನೋಡಿ. ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಅವಳ ಫೋಟೋನ ಕೆಳಗೆ ಇಳಿಸಿ ಅವಳ ಫೋಟೋಗೆ ಲೈಕ್ ಒರೆಸ್ಬಿಟ್ಟು ಅಷ್ಟ ಕುಂಕುಮೆಲ್ಲ ಇಟ್ಟಿದ್ದೀನಿ. ಯಾಕೋ ಅವಳ ಫೋಟೋ ಸ್ವಲ್ಪ ಕೆಳಗಡೆ ಹಾಳಾಗ್ಬಿಡುತ್ತೆ, ಬೇರೆ ಫ್ರೇಮ್ ಮಾಡಿಸ್ಬೇಕು. ನಾವು ಅವಾಗ ಅರ್ಜೆಂಟಿಗೆ ಅಂದ್ಬಿಟ್ಟು ಫ್ರೇಮ್ನ ಮಾಡಿಸಿದ್ವಿ. ಈ ಮಲ್ಲಿಗೆ ಹೂವು ಹಾರ ಥರಕ್ಕೆ ಎಷ್ಟು ಕಡೆ ಹುಡುಕಿದ್ದೀನಿ ಗೊತ್ತಾ ನಾನು. ಆ್ಯಂಡ್ ಅವಳ ಫೋಟೋನ ಕೆಳಗಡೆ ಇಳಿಸ್ಬಿಟ್ಟು ಅದನ್ನೆಲ್ಲ ಒರೆಸಿ ಅಷ್ಟ ಕುಂಕುಮ ಇಟ್ಟು ಹಾರ ಹಾಕ್ತಾಯಿದ್ದೀನಿ. ಆ್ಯಂಡ್ ಫೋಟೋ ಯಾಕೋ ಸ್ವಲ್ಪ ಹಾಳಾಗಿದೆ, ಹೊಸ ಫ್ರೇಮ್ ಮಾಡಿಸ್ಬೇಕು. ಆ್ಯಂಡ್ ಇಲ್ಲಿಂದ ನನ್ನ ಮತ್ತು ನಮ್ಮ ಅಕ್ಕನ ಬಾಂಡಿಂಗ್ನ ಹೇಳ್ತೀನಿ. ಚಿಕ್ಕ ವಯಸ್ಸಿಂದ ನಮ್ಗೆ ಅಷ್ಟು ಅಟ್ಯಾಚ್ಮೆಂಟೇ ಇಲ್ಲ. ನನಗೆ ನೆನಪೇ ಇಲ್ಲ ನಾವಿಬ್ಬರು ಹೇಗೆ ಮಾತಾಡಿದ್ವಿ ಚಿಕ್ಕ ವಯಸ್ಸಲ್ಲಿ, ಹೇಗಿದ್ವಿ ಅಂತ ಅಂದ್ಬಿಟ್ಟು. ಜಗಳ ಆಡಿರೋದು ಮಾತ್ರ ನೆನಪಿದೆ ನನಗೆ. ಆ್ಯಂಡ್ ಎವ್ರಿ ಸಿಂಗಲ್ ಡೇ ಜಗಳ ಆಡ್ತಿದ್ವಿ. ಆ್ಯಂಡ್ ನಮ್ಮ ಅಕ್ಕ ಹೇಗೆ ಅಂದರೆ ತುಂಬ ಸ್ಟ್ರಿಕ್ಟು ನಮ್ಮ ಅಕ್ಕ. ನಾನು ಏನಾದರೂ ತಪ್ಪು ದಾರಿ ಹಿಡಿತೀನಿ ಅಂದರೆ ಹೊಡೆಯೋಳು, ಬೈಯೋಳು, ಆ ಥರ ಮಾಡಬೇಡ ಅಂತ ಹೇಳೋಳು.
ಅವಳು ಚಿಕ್ಕ ವಯಸ್ಸಿಂದನೂ ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ನನ್ನ ಕೈಗೆ ಜಾಸ್ತಿ ಸಿಗ್ತಾ ಇರಲಿಲ್ಲ. ಆ್ಯಂಡ್ ನಾನು ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ನಮಗಿಬ್ರಿಗೂ ಮೀಟ್ ಆಗ್ತಿದ್ದೀವಿ ಅನ್ನೋ ಟೈಮೇ ನಮಗೆ ಗೊತ್ತಿರಲಿಲ್ಲ. ಯಾಕಂದರೆ ನಾನು ಮಲ್ಕೊಂಡಿದ್ದೆ ಅವಳು ಕೆಲ್ಸಕ್ಕೆ ಹೋಗೋಳು, ನಾನು ಮಲಗಿದ್ಮೇಲೆ ಅವಳು ವಾಪಸ್ ಮನೆಗೆ ಬರೋಳು, ಆ ಥರ ಇತ್ತು ನಮ್ಮ ರೂಟೀನು. ಹಾಗಾಗಿ ನನ್ನ ಮತ್ತು ಅವಳ ಕನೆಕ್ಷನ್ ತುಂಬ ಕಡಿಮೆ ಇತ್ತು. ಅವಳು ಹೇಗೆ ಅಂದರೆ ತುಂಬ ಸ್ಟ್ರಿಕ್ಟು, ಹೇಳಿದ್ನಲ್ಲ, ಯಾರ್ದು ಫೋನ್ ಬಂದರೆ ಯಾರದು, ವಿಡಿಯೋ ಕಾಲ್ ಬಂದರೆ ಯಾರದು, ಆ ಥರ ಇದ್ಲು. ಆ್ಯಂಡ್ ಅವಳು ಆ್ಯಕ್ಚುಲಿ ಆ ಥರ ಇರೋದೇ ಕರೆಕ್ಟು ಅಂತ ನನಗೆ ಇವಾಗ ಅನಿಸುತ್ತೆ. ಎಷ್ಟೋ ಸತಿ ಅದನ್ನು ನೆನೆಸ್ಕೊಂಡಿದ್ದೀನಿ ಕೂಡ ನಾನು. ಅವಳು ಯಾವಾಗಲೂ ಹೇಳೋಳು, ನನ್ನ ತಂಗಿನ ನೀನು ಈ ಥರ ತಪ್ಪು ಮಾಡಿದ್ಯಾ, ನಾನು ಎಷ್ಟು ಹೆಮ್ಮೆಯಿಂದ ಹೇಳ್ಕೊಂಬರ್ತೀನಿ ನನ್ನ ತಂಗಿ ಆ ಥರ, ನನ್ನ ತಂಗಿ ಈ ಥರ ಅಂತ, ಬಟ್ ನೀನು ಈ ಥರ ಮಾಡಿದ್ಯಾ ಅಂತ ಯಾವಾಗಲೂ ಹೇಳೋದು. ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ಅವಳು ಸಹಿಸ್ಕೊತಿರ್ಲಿಲ್ಲ. ಅವಳು ಏನೇ ಮಾಡಿದ್ರು ಕೂಡ ಅಷ್ಟೇ, ನನ್ನ ತಂಗಿ ತಪ್ಪು ಮಾಡಬಾರ್ದು ಅನ್ನೋ ಥರ ಇದ್ಲು ನಮ್ಮಕ್ಕ. ಆ್ಯಂಡ್ ಇನ್ನೊಂದು ಏನಂದ್ರೆ ಅವಳು ತುಂಬ 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 ರಿಸರ್ವ್ಡ್ ಪರ್ಸನ್, ಆರ್ಗನೈಸ್ಡ್ ಆಗಿರ್ತಿದ್ಲು. ಅಂದರೆ ಯಾರ ಸಹವಾಸಕ್ಕೂ ಹೋಗ್ತಿರ್ಲಿಲ್ಲ, ಯಾರ ಜೊತೆನೂ ಮಾತಾಡಿಸ್ತಿರ್ಲಿಲ್ಲ. ನಾನು ಅಟ್ಲೀಸ್ಟ್ ಎಲ್ಲರ ಜೊತೆ ಮಾತಾಡಿಸ್ತೀನಿ, ಅವಳು ಆ ಥರ ಅಲ್ಲ. ಸ್ಮೈಲ್ ಮಾಡಿದ್ರೆ ಸ್ಮೈಲ್, ಹಾಯ್ ಅಂದರೆ ಹಾಯ್, ಅಷ್ಟೇ ಅವಳು ಇದ್ದಿದ್ದು. ಆ್ಯಂಡ್ ಅವಳು ಕೆಲ್ಸಕ್ಕೆ ಹೋಗ್ತಾಯಿದ್ಲು. ಲಾಸ್ಟಲ್ಲಿ ಅವಳು ಇನ್ನೇನು ಹೋಗೋ ಟೈಮಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ಲು ಆ್ಯಸ್ ಎ ಅಡ್ಮಿನ್. ಆ್ಯಂಡ್ ಅವಳು ತುಂಬ ಹೇಳಿದ್ನಲ್ಲ, ತುಂಬ ಸ್ಟ್ರಿಕ್ಟ್ ಆ್ಯಂಡ್ ರಿಸರ್ವ್ಡ್, ಇಂಗ್ಲೀಷಲ್ಲೇ ಜಾಸ್ತಿ ಮಾತಾಡ್ತಿದ್ಲು, ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಿದ್ಲು. ಅವಳಿಂದ ಎಷ್ಟೋ ವಿಚಾರನ ಕಲ್ತಿದ್ದೀನಿ ಗೊತ್ತಾ. ನಾನು ಈ ಫೀಲ್ಡಿಗೆ ಬರೋಕ್ಕೆ ಮುಂಚೆ ಲುಕ್ ಟೆಸ್ಟ್ ಎಲ್ಲ ಕೊಡ್ತಿದ್ದೆ. ಆವಾಗ ಬಟ್ಟೆ ಎಲ್ಲ ಐರನ್ ಮಾಡಿಕೊಟ್ಟಳು, ಹೋಗು ಚೆನ್ನಾಗಿ ಮಾಡು ಅಂತ ಹೇಳೋಳು. ಬಟ್ ಅವಳಿಗೆ ಈ ಫೀಲ್ಡ್ ಇಷ್ಟ ಇರಲಿಲ್ಲ. ಬಟ್ ಬೇರೆಯವ್ರ ಹತ್ರ ಎಲ್ಲ ಹೇಳ್ತಾ ಇದ್ಲಂತೆ. ತುಂಬ ಚೆನ್ನಾಗಿ ಕೇಳ್ತೀವಿ ನಾವು, ಬೊಟ್ಟು ಯಾಕೆ ಇಡಲ್ಲ ಅಂತ ಹೇಳಿ ನಮ್ಮಮ್ಮ ನಮ್ಮ ಅಕ್ಕಂಗೋಸ್ಕರನೇ ಬೊಟ್ಟಿಡ್ತೀನಿ ಅಂತ ಬಿಟ್ಬಿಟ್ಟಿದ್ರು. ಬಿಕಾಸ್ ಅವಳು ಹೋದಾಗ ಬೇಜಾರು ಮಾಡ್ಕೊಂಡು ಬಿಟ್ಬಿಟ್ಟಿದ್ರು. ಹೂವು ಹೊಡಿಯೋದು ಬಿಟ್ಬಿಟ್ರು, ಬೊಟ್ಟಿಡೋದು ಬಿಟ್ಬಿಟ್ರು. ನಮ್ಮ ಅಕ್ಕ ಹೋದ್ಲು ಬೇಜಾರಿಗೆ, ದೇವ್ರ ಮೇಲೆ ಕೋಪ ಮಾಡ್ಕೊಂಡು. ಆ್ಯಂಡ್ ಇವತ್ತು ಅವಳು ಬರ್ತಡೇ ಅಂತ ಹೇಳಿ ನಾನೇ ಫೋರ್ಸ್ಫುಲ್ಲಿ ಬೊಟ್ಟಿಡ್ಸಿದ್ದೀನಿ. ಇವಾಗ ಕ್ಲಾರಿಫಿಕೇಶನ್ ಬಂತ, ನನ್ನ ತಂಗಿ ಸ್ಟಾರ್ ಆಗ್ತಾಳೆ, ನನ್ನ ತಂಗಿ ಸ್ಟಾರ್ ಆದರೆ ಅವಳಿಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತೀನಿ ನಾನು ಅಂತೆಲ್ಲ ಬೇರೆಯವ್ರ ಹತ್ರ ಹೇಳೋಂತೆ. ಕಂಪ್ನಿಯೆಲ್ಲ ಹೇಳ್ತಿಲ್ಲಂತೆ, ಕಂಪ್ನಿಯವ್ರು ಬಂದು ನನಗೆ ಹೇಳೋರು ಈ ಥರ ನಿಮ್ಮ ಅಕ್ಕ ಹೇಳ್ತಾಯಿದ್ರು ಅಂತ ಅಂದ್ಬಿಟ್ಟು. ಆ್ಯಂಡ್ ಅವಳಿಗೆ ತುಂಬ 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 ಆಸೆ ಇತ್ತು ನನ್ನ ಟಿ ವಿಯಲ್ಲಿ ನೋಡಬೇಕು ಅಂತ. ಬಟ್ ನಾನು ಟಿ ವಿಯಲ್ಲಿ ಬಂದಾಗ ಅವಳೇ ಇರಲಿಲ್ಲ. ಇವತ್ತು ನಾನು ಹೊರಟಿದ್ದು ಆರೈಕೆಗೆ. ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ನಾನು ಮಾಡಿದ್ದೀನಿ. ಆ್ಯಂಡ್ ಯಾವುದೂ ನಾನು ವೀಡಿಯೋನ ಅಟ್ಯಾಚ್ ಮಾಡಿಲ್ಲ. ಆ್ಯಂಡ್ ಒಳಗಡೆ ಹೋಗಿ ಒಂದು ಸೆಕೆಂಡ್ ಇದ್ದು ಆಚೆ ಬರೋ ಅಷ್ಟರಲ್ಲಿ ದೇವ್ರ ದರ್ಶನ ಆಯಿತು. ನನಗೆ ಹೇಗೆ ಅನ್ನಿಸ್ತು ಅಂದರೆ, ನೀನೇನೋ ಒಳ್ಳೆ ಕೆಲಸ ಮಾಡ್ತಿದ್ದೆ, ನಿನಗೆ ಒಳ್ಳೇದಾಗತ್ತೆ ಅನ್ನೋ ಸೂಚನೆ ಕೊಟ್ಟಂಗಿತ್ತು ನನಗೆ. ಅಷ್ಟು ಮೈಯೆಲ್ಲ ರೋಮಾಂಚನ ಆಯಿತು ನನಗೆ. ಏನೋ ಒಂದು ಸೆನ್ಸ್ ಅಂತ ಅನ್ನಿಸ್ಬಿಡ್ತು ನನಗೆ. ಇದನ್ನೆಲ್ಲ ಬ್ಲರ್ ಮಾಡಿದ್ದೀನಿ. ಆ್ಯಂಡ್ ತೋರಿಸ್ಕೋಬೇಕು ಅಂತ ನಾನು ಈ ವಿಡಿಯೋ ಮಾಡಿಲ್ಲ, ಅದಕ್ಕೆ ನಾನು ಎಲ್ಲೂ ಕ್ಲಿಪ್ಸ್ನ ಅಟ್ಯಾಚ್ ಮಾಡಿಲ್ಲ. ಇನ್ನೂ ಎಷ್ಟೊಂದು ನಡೀತು ಅಲ್ಲಿ. ಕಣ್ಣಲ್ಲಿ ನೀರು ಹಾಕ್ಬಿಟ್ಟಿದ್ದೀನಿ ನಾನು, ಲಿಟ್ರಲಿ. ಹಂಗೆ ಆಗದೆ ಹೆಂಗೆ ಗುರು ಈ ಥರ ಎಲ್ಲ ಆಗತ್ತೆ ಲೈಫು, ಈ ಥರ ಎಲ್ಲ ಇರಬಾರ್ದಪ್ಪ, ಹೋಗ್ಬಿಡ್ಬೇಕು ಅಂತೆಲ್ಲ ಅನ್ನಿಸ್ಬಿಡ್ತು ನನಗೆ. ನಂಗಾಗಲಿ ನಮ್ಮ ಅಮ್ಮಂಗಾಗಲಿ ಇಬ್ಬರು ಅಳ್ತಾ ಇದ್ದೀವಿ. ಆ್ಯಂಡ್ ಅರ್ಪಿಗಾಗಲಿ ಚಿನ್ನಿಗಾಗಲಿ ನಮ್ಮ 4 ಜನಕ್ಕೂ ತೊಗೊಳಕ್ಕಾಗಿರಲಿಲ್ಲ ಆ ಸಿಚುವೇಶನ್. ಹೋದ್ವಿ ಬಂದ್ವಿ. ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ನಾನು ಮಾಡಿದ್ದೀನಿ. ನನಗೆ ರೋಡಲ್ಲಿ ಒಬ್ಬರೋ ಇಬ್ಬರನ್ನ ನೋಡಿದ್ರೇ ತಗೊಳಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಅಷ್ಟು ಜನ ಒಟ್ಟಿಗೆ ನೋಡ್ಬಿಟ್ಟು ನನಗೆ ತಗೊಳಕ್ಕೆ ಆಗಿರಲಿಲ್ಲ. ಮನಸ್ಸು ತುಂಬಾ ಕಷ್ಟ ಆಗ್ತಿತ್ತು. ನಮ್ಗೆ ಜಾಸ್ತಿ ಹೊತ್ತು ನಿಜವಾಗ್ಲೂ ಇರೋಕ್ಕಾಗಿಲ್ಲ. ನಮ್ಗೆ ಏನು ಮಾಡಬೇಕಿತ್ತು ಅದನ್ನು ಮಾಡಿಬಿಟ್ಟು ನಾನು ಬಂದುಬಿಟ್ಟೆ. ಆ್ಯಂಡ್ ನನ್ನ ಮತ್ತೆ ನಮ್ಮ ಅಕ್ಕನ ಬಗ್ಗೆ ವಾಪಸ್ ಕಂಟಿನ್ಯೂ ಮಾಡ್ತೀನಿ. ನಾನು ನಮ್ಮ ಅಕ್ಕ ತುಂಬ 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 ಜಗಳ ಆಡ್ತಿದ್ವಿ. ಚಿಕ್ಕ ವಯಸ್ಸಿಂದನೂ ಜಗಳ ಆಡ್ತಾನೇ ಇದ್ವಿ. ನಮ್ಮಪ್ಪ ಬಂದು ಜಗಳ ಬಿಡಿಸೋರು ಯಾವಾಗಲೂ ಅಷ್ಟೇ. ಜಗಳ ಆಡ್ಬಿಡಿ ಇರೋದೇ ಇಬ್ಬರು, ಯಾಕೆ ಹಿಂಗೆ ಆಡ್ತೀರಾ ಅಂತೆಲ್ಲ ಹೇಳೋರು. ಆ್ಯಂಡ್ ನಾನು ತುಂಬ ಮಾತಾಡ್ತಿದ್ದೆ ವಟ 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 ವಟ. ಬಟ್ ನಮ್ಮ ಅಕ್ಕ ಹಂಗಲ್ಲ, ಒಂದೇ ಲೈನಲ್ಲಿ ಮುಗಿಸ್ಬಿಡೋಳು ಎಲ್ಲನೂ. ಅವಳು ಒಂದು ಮಾತು ಹೇಳಿದ್ರೆ ಚಾಕು ತಗೊಂಡು ಚುಚ್ಚಿದಂಗಿರೋದು, ಆ ಥರ ಇರ್ತಿತ್ತು ಅವಳ ಮಾತು. ಮುಂದಕ್ಕೆ ಮಾತೇ ಬರ್ತಿರ್ಲಿಲ್ಲ. ಸೊ ಆ ಥರ ನಮ್ಮ ಅಕ್ಕ ತುಂಬ ಸ್ಟ್ರಾಂಗ್ ಆ್ಯಂಡ್ ರಿಸರ್ವ್ಡ್, ಮೆಚೋರ್ಡಾಗಿ ಮಾತಾಡ್ತಿದ್ಲು, ಮೆಚೋರ್ಡಾಗಿ ಥಿಂಕ್ ಮಾಡ್ತಿದ್ಲು. ಬಟ್ ನಾನು ಆ ಥರ ತುಂಬ ಚೈಲ್ಡಿಶ್ ಆಗಿದ್ದೆ ನಾನು. ಆ್ಯಂಡ್ ಇವಾಗಲೂ ಹಾಗೇ ಇದ್ದೀನಿ, ಚೈಲ್ಡಿಶ್ ಥರನೇ, ಪುಟ್ಟು ಮಗು ಥರನೇ ಆಡೋದು ನಾನು. ನಂಗೆ ಇನ್ನೂ ದೊಡ್ಡೊಳಾಗಿದ್ದೀನಿ ಅನ್ನೋ ಫೀಲಿಂಗೇ ಇಲ್ಲ. ಬಟ್ ನಾನು ನಮ್ಮ ಅಕ್ಕ ತುಂಬ ಕ್ಲೋಸ್ ಆಗಿದ್ದು ಕೊರೋನಾ ಪೀರಿಯಡಲ್ಲಿ. ತುಂಬ ಜನ ಕೊರೋನಾ ಕೆಟ್ಟದ್ದು ಮಾಡಿದ್ದೆ, ನನಗೂ ಕೆಟ್ಟದ್ದು ಮಾಡಿದ್ದೆ, ಒಳ್ಳೇದು ಮಾಡಿದೆ. ಸೊ ನಾನು ಕೆಟ್ಟದ್ದನ್ನ ಮರ್ತಿ ಒಳ್ಳೇದನ್ನ ನೆನಪಿಸ್ಕೊತೀನಿ. ಏನು ಅಂದರೆ, ನಾನು ನಮ್ಮ ಅಕ್ಕ ತುಂಬ 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 ಖುಷಿಯಾಗಿದ್ವಿ, ತುಂಬ ಮಜಾ ಮಾಡ್ತಿದ್ವಿ ಲಾಕ್ಡೌನ್ ಟೈಮಲ್ಲಿ. ಆವಾಗಲೇ ನಮ್ಮಿಬ್ಬರು ಬಾಂಡ್ ಜಾಸ್ತಿ ಆಗಿದ್ದು. ಅಷ್ಟು ವರ್ಷಗಳ ಏನಂತಾರೆ ಫೀಲಿಂಗ್ಸ್ ಎಲ್ಲನೂ ಒಂದು ವರ್ಷದಲ್ಲೇ ಆಗೋಯ್ತು ಅಂತ ಹೇಳ್ಬೋದು ನಾನು. ಸೊ ಅದಕ್ಕೆ ನಾವು ಅಷ್ಟು ಖುಷಿಯಾಗಿರೋದಕ್ಕೆ ಇವತ್ತು ನಾನು ಅಷ್ಟು ನರ್ಕ ನೋಡ್ತಾ ಇದ್ದೀನಿ, ನಮ್ಮ ಅಕ್ಕ ಇಲ್ಲಿರೋ ಜೀವನ ನೋಡ್ತಾ ಇದ್ದೀನಿ. ಆ್ಯಂಡ್ ನೀವು ನಿಮ್ಮ ಅಕ್ಕ ತಂಗಿರು ಏನಾದರೂ ಇದೆ, ದಯವಿಟ್ಟು ಜಗಳ ಆಡಬೇಡಿ, ಖುಷಿಯಾಗಿರಿ, ಕಳ್ಕೊಬೇಡಿ. ಏನೇ ಜಗಳ ಬಂದ್ರೂ ಸಾರ್ಟ್ ಔಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಇದ್ದಾಗ ನಿಮ್ಗೇನು ಅನ್ಸಲ್ಲ, ಹೋದಾಗ ತುಂಬ ಫೀಲ್ ಮಾಡ್ತೀರಾ. ಬಟ್ ನನಗೆ ಖುಷಿ ಇದೆ, ನಮ್ಮ ಅಕ್ಕ ಜೊತೆಲಿ ನಿಂತು ನಂಗೆ ಇದೆಲ್ಲ ಮಾಡಿಸ್ತಾ ಇದ್ದಾಳೆ ಅಂತ ನಂಗೆ ಯಾವಾಗಲೂ ಅನಿಸುತ್ತೆ. ಅವಳ ಜೊತೆ ನಾನು ಯಾವಾಗಲೂ ಮಾತಾಡ್ತೀನಿ, ಖುಷಿಯಾಗಿ ಇರ್ತೀನಿ. ಸೊ ಈ ವ್ಲಾಗ್ ಕೂಡ ಅದಕ್ಕೆ ನಾನು ಖುಷಿಯಲ್ಲಿ ಮಾಡಿದ್ದೀನಿ. ಹತ್ತಿರ ಅವಳು ಬೇಜಾರು ಮಾಡ್ಕೋತಾಳೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಳಬಾರ್ದು ಅಂತ ಡಿಸೈಡ್ ಆಗಿ ಈ ವ್ಲಾಗ್ನ ನಾನು ಮಾಡಿದ್ದೀನಿ. ಇಲ್ಲಾಂದರೆ ನಂಗೆ ತಡ್ಕೊಳ್ಳೋಕ್ಕೆ ಆಗಲ್ಲ. ನಮ್ಮ ಅಕ್ಕ ವಿಚಾರ ಅಂತ ಬಂದಾಗ ತುಂಬ ಸೂಕ್ಷ್ಮ ಆಗಿಬಿಡ್ತೀನಿ ನಾನು. ಆ್ಯಂಡ್ ಇದು ನಮ್ಮ ಅಕ್ಕನ ಫೋಟೋ ಫ್ರೇಮ್. ಅವಳೆಲ್ಲ ಫೋಟೋಗಳು ಸೇರಿಸಿ ಒಂದು ಫೋಟೋ ಫ್ರೇಮ್ ಮಾಡಿಸ್ಕೊಂಡಿದ್ದು. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ನೀವು ಎಲ್ಲರೂ ಅವಳಿಗೆ ವಿಶ್ ಮಾಡಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅಕ್ಕ. ನಾವಿಬ್ಬರು ಯಾವಾಗಲೂ ಹೀಗೆ ನಗ್ನಾಗ್ತಾ ಖುಷಿಯಾಗಿ ಮಜಾ ಮಾಡ್ಕೊಂಡಿರೋಣ ಅಂತ
ಕೇಳ್ಕೊತೀನಿ ದೇವರಲ್ಲಿ ನಾನು. ಆ್ಯಂಡ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈ ವ್ಲಾಗ್ ಬಗ್ಗೆ ನಿಮ್ಮ ಒಪಿನಿಯನ್ ಏನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮರಿಬೇಡಿ. ಆ್ಯಂಡ್ ನಮ್ಮ ಅಕ್ಕಂಗೆ ನೀವು ಎಲ್ಲರೂ ಮತ್ತೊಮ್ಮೆ ವಿಶ್ ಮಾಡಿ ಆಯಿತಾ, ಅವಳು ಚೆನ್ನಾಗಿರಲಿ ಖುಷಿಯಾಗಿರಲಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಡೆಫಿನೆಟ್ಲಿ ಅವಳು ಖುಷಿಯಾಗಿರ್ತಾಳೆ, ನಾನು ಇರೋವರೆಗೂ ಖುಷಿಯಾಗಿ ಇರ್ತಾಳೆ. ಇವಾಗ ಅಟ್ಲೀಸ್ಟ್ ನಿಮಗೆ ನಮ್ಮ ಅಕ್ಕನ ಬಗ್ಗೆ ಒಂದು ಐಡಿಯಾ ಅಂತ ಬಂದಿರುತ್ತೆ, ಅವ್ರು ಈ ಥರ ಇದ್ರು ಅಂತ ಅಟ್ಲೀಸ್ಟ್ ಅನ್ಸಿರುತ್ತೆ ಅಲ್ವಾ, ಅಷ್ಟೇ ಸಾಕು ನನಗೆ. ಅಟ್ಲೀಸ್ಟ್ ಈ ವಿಡಿಯೋ ನೋಡಿ ನಮ್ಮ ಅಕ್ಕ ಹೇಗೆ ಅನ್ಸಿದ್ರು ನಿಮಗೆ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮರಿಬೇಡಿ. ಸೊ ಇಲ್ಲಿಗೆ ಏನು ಮಾಡ್ತಿದ್ದೀನಿ ವ್ಲಾಗ್ನ. ಓಕೆ ಬಾಯ್.